ಹೊಸಪೇಟೆ ಡ್ಯಾಮ್ ಅಲ್ಲಿ ನಮಗೆ ಈ ತರ ಮೋಸ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಂದೇ ಮತ್ತೆ ಅದಕ್ಕೆ ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಚಿರು ಜಿವಿಟಿ. ನಾವೀಗ ಹೊಸಪೇಟೆಯಿಂದ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದೀವಿ. ಇಲ್ಲಿ ಟಿಬಿ ಡ್ಯಾಮ್ ನೋಡಕ್ಕೆ 10 ರೂಪಾಯಿ ಅಂತೆ, ಗಾಡಿ ಪಾರ್ಕಿಂಗ್ ಮಾಡೋಕೆ 20 ರೂಪಾಯಿ ಅಂತೆ. ಸರಿ ಅಂತ ಒಳಗಡೆ ಹೋಗಿ ಪ್ಯಾರ್ಲೆಂಟ್ ತಗೊಳಕ್ಕೆ ಅಂತ ಹೋದ್ರೆ ಒಂದಣ್ಣು 30 ರೂಪಾಯಿ ಅಂತೆ. ಒಂದು ಒಂದೇ ಮತ್ತೆ ಅದಕ್ಕೆ ನೋಡಿ ನನ್ನ ಹಣೆ ಬರ ಹೆಂಗಿದೆ. ಎಲ್ಲರೂ ಅವ್ರ ಲವರ್ ಜೊತೆ ಬಂದ್ರೆ, ನಾನು ಈ ನನ್ ಮಕ್ಕಳ ಜೊತೆ ಬಂದೀನಿ. ಏನ್ ಬೇಕಾದ್ರೂ ಅನ್ಲಿ. ಹಾಯ್ ಫ್ರೆಂಡ್ಸ್, ತುಂಗಭದ್ರಾ ಜಲಾಶಯದಲ್ಲಿ ನೀರದಾವ ಅಂತ ಬಂದ್ರೆ ನೀರೇನದಾವು, ಆದ್ರೆ ನೀರು ಒಂದು ಗೇಟ್ ಕೂಡ ಓಪನ್ ಮಾಡಿಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನಾವು ಡ್ಯಾಮ್ ಹತ್ರ ಹೋದಾಗ ಹನಿ ಮಳೆ ಬರ್ತಾ ಇತ್ತು. ಮತ್ತೆ ಅಲ್ಲಿಂದ ಹಳೆಯ ಹಡಗು ನೋಡ್ಕೊಂಡು ಸೀದಾ ಕೆಳಗಡೆ ಬರ್ತಾ ಇದ್ವಿ. ಅಲ್ಲಿ ಕೆಳಗಡೆ ಸೇಮ್ ಟು ಸೇಮ್ ಮನುಷ್ಯರಂತೆ ಕಾಣುವ ಗೊಂಬೆಗಳನ್ನ ನೋಡಿದೆ. ಅಲ್ಲಿಂದ ಊಟ ಮಾಡಿ ನಮ್ಮ ಪಯಣ ಮುಂದಕ್ಕೆ ಸಾಗುತ್ತಿರುವಾಗ ಮಳೆರಾಯನ ಆರ್ಭಟ ಜೋರಾಗಿತ್ತು. ಕೊನೆಗೆ ಮಳೆಗೆ ಫುಲ್ ತೋಸ್ಕೊಂಡು ಒದ್ದೆ ಆಗಿಬಿಟ್ಟಿದ್ವಿ. ಫಾರೆಸ್ಟ್ ಕಡೆ ಬ್ರಿಡ್ಜ್ ಕೆಳಗಡೆ ಹೋಗಿ ದಾರಿ ಉದ್ದಕ್ಕೂ ನಡ್ಕೊಂಡು ಕೊನೆಯಲ್ಲಿ ಬಂದಿತ್ತು ಈ ಒಂದು ಜಾಗಕ್ಕೆ. ಕೊನೆಯಲ್ಲಿ ಹೊಸಪೇಟೆಯಿಂದ ಹೊರಗಡೆ ಬರುವಾಗ ಟ್ರೈನ್ ಟ್ರಾಫಿಕ್ ನಲ್ಲಿ ಸಿಗಬಿದ್ವಿ. ಕಾಮಲಾಪುರಕ್ಕೆ ಬಂದು ಚಾ ಕುಡಿದ್ವಿ. ನಮ್ ಸದ್ದಮ್ಗೆ ಹುಡುಗಿ ಸಿಕ್ಕ ಮೇಲೆ ಫುಲ್ ಬಿಜಿ ಆಗಿದ್ನ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಅಲ್ಲಿ ಇರೋದ್ ಯಾಕೆ? ಅಲ್ಲಿಂದ ಸೀದಾ ಹಂಪಿಯೊಳಗಿರೋ ರಾಣಿಯ ಸ್ನಾನಗೃಹ ನೋಡ್ಕೊಂಡು ಸೀದಾ ನಮ್ಮೂರ್ ಕಡೆ ಬಂದ್ವಿ. ಇನ್ನು ನನ್ನ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.